ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ನಮ್ಮ ಸಂಚಿಕೆಗೆ ಆರಿಸಿಕೊಂಡದ್ದು ಬೆಂಗಳೂರಿನಲ್ಲಿರುವಂಥ ಒಬ್ಬ ಬಹಳ ಪುರಾತನವಾದಂಥ ಒಬ್ಬ ಹನುಮಂತ ದೇವರ ಚರಿತ್ರೆಯನ್ನು. ಹಂಗಾರೆ ಯಾರಿವರು? ಬಳ್ಳಾರಪೇಟೆ ಅಂತ ಒಂದದ, ಅಲ್ಲಿ ರಂಗನಾಥ ಸ್ವಾಮಿ ಗುಡಿ, ಬೆಂಗಳೂರಿನ ಬಳ್ಳಾರಪೇಟೆ ಒಳಗಿನ ರಂಗನಾಥ ಸ್ವಾಮಿ ಗುಡಿ ರಸ್ತೆಯಲ್ಲಿರುವಂಥ ಒಬ್ಬ ಆಂಜನೇಯ ಸ್ವಾಮಿ. ಅವರನ್ನು ಕರೆಯೋದು ತುಪ್ಪದ ಆಂಜನೇಯ ಸ್ವಾಮಿ ಅಂತ. ಸುಮಾರು 400 ವರ್ಷದಷ್ಟು ಹಳೆಯದಾದಂಥ ದೇವಸ್ಥಾನ. ಇವರನ್ನು ಯಾಕೆ ತುಪ್ಪದ ಆಂಜನೇಯ ಸ್ವಾಮಿ ಅಂತ ಕರೀತಾರೆ ಅಂತ ಹೇಳಿದರೆ, ಅದಕ್ಕೊಂದು ಕಥೆಯನ್ನು ಹೇಳಿದರು ಅಲ್ಲಿ ಒಬ್ಬ ಹಿರಿಯರು. 400 ವರ್ಷ ಹಿಂದೆ ಆ ರಂಗನಾಥ ಸ್ವಾಮಿ ಗುಡಿಯಲ್ಲಿ ಒಂದಿಬ್ಬರು ಅರ್ಚಕರಿದ್ದರಂತ. ಭಾಳ ಬಡತನದಲ್ಲಿದ್ದರು. ಹ್ಯಾಂಗೋ ಒಂದು ದೇವಸ್ಥಾನದ ಪೂಜೆಯನ್ನು ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡ್ತಿದ್ರು. ಒಂದು ದಿವಸ ಒಬ್ಬ ಯೋಗಿ ಬಂದ್ರಂತ ಅವ್ರ ದೇವಸ್ಥಾನಕ್ಕೆ. ಅವ್ರು ಬಂದು ಇವ್ರನ್ನ ಕೇಳಿದ್ರಂತ, ನನಗೆ ಉಳ್ಕೊಳ್ಳಿಕ್ಕೆ ಜಾಗ ಕೊಡ್ತೀರೇನೋ ಅಂತ. ಆವಾಗ ಅವ್ರನ್ನ ನೋಡಿದ್ರಂತ. ಅವರಿಬ್ಬರು ಅರ್ಚಕರಿಗೆ ಆ ಯೋಗಿಗೆ ಕಣ್ಣಿನಲ್ಲಿ ಏನೋ ವಿಶೇಷ ಕಾಂತಿ ಅನ್ನಿಸ್ತಿ ಅಂತ, ಏನೋ ವಿಶೇಷ ವ್ಯಕ್ತಿಯವರು ಅನಿಸಿದ್ರಂತ. ಅವ್ರು ಆಯಿತು ಇರ್ರಿ ಅಂತ ಹೇಳಿದ್ರಂತ. ಅವ್ರು ಇದ್ದ ಮೇಲೆ ಆ ಯೋಗಿಯ ಒಂದು ವಿಶೇಷ ಶಕ್ತಿ ಏನಿತ್ತು ಅಂತಂದರೆ, ಅವರು ನಿತ್ಯ ತಮ್ಮ ಮಂತ್ರಶಕ್ತಿಯಿಂದ ಬಂಗಾರವನ್ನು ಸೃಷ್ಟಿ ಮಾಡಿ ಅದನ್ನು ಮಾರಿ ಸತ್ಕಾರ್ಯಗಳಿಗೆ ಬಳಸ್ತಿದ್ರಂತ. ಅಂದರೆ ಒಳ್ಳೆಯ ಕಾರ್ಯಗಳಿಗೆ ಮಾತ್ರ ಆ ಬಂಗಾರದಿಂದ ಬಂದ ಹಣವನ್ನು ಬಳಸ್ತಿದ್ರು. ಇದನ್ನು ನೋಡಿದ್ರಂತ ಇವರು ಬಡತನ ಅವ್ರನ್ನ ಕೇಳ್ಕೊಂಡ್ರಂತ, ಸ್ವಾಮಿ ಮತ್ತು ನಮಗೆ ಈ ವಿದ್ಯೆ ಕಲಿಸ್ಕೊಡ್ರಿ ಅಂತ. ಆವಾಗ ಅವ್ರು ಹೇಳಿದ್ರಂತ, ಬೇಡ, ತಾವು ಗೃಹಸ್ಥರು, ತಮಗಿದು ಯೋಗ್ಯವಾದ ವಿದ್ಯೆ ಅಲ್ಲ. ಕಾರಣ, ನಿಮಗೆ ಇನ್ನೊಂದು ವಿಶೇಷವಾದದ್ದನ್ನು ನಾನು ಕೊಡ್ತೀನಿ. ಇಂಥ ಒಂದು ನಿರ್ದಿಷ್ಟವಾದ ದಿವಸ ಬೆಳಿಗ್ಗೆ ಎದ್ದು ನಿಮ್ಮ ನೈಮಿತ್ತಿಕ ಕರ್ಮಗಳನ್ನು ಪೂರೈಸಿ ನನ್ನ ಹತ್ರ ಬರ್ರಿ, ಒಂದು ಜಾಗ ಹೇಳಿದ್ರಂತೆ. ಇವರು ಆಯಿತು ಅಂದ್ರಂತ. ಒಂದು ದಿವಸ ಅವ್ರು ಹೇಳಿದ ದಿವಸ ಎದ್ದು ಶುಚಿರ್ಭೂತರಾಗಿ ದೇವರ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರ ಹತ್ರ ಹೋದ್ರಂತ. ಹೋದಾಗ ಅವರು ಇವ್ರಿಗೆ ಹೇಳಿದ್ರಂತ. ಹೋಗುವಷ್ಟೊತ್ತಿಗೆ ಅವರೊಂದು ಕಲ್ಲಿನ ಮುಂದೆ ಕೂತಿದ್ರಂತ. ಅಲ್ಲಿ ಒಂದು ಆಂಜನೇಯ ಸ್ವಾಮಿ ಇತ್ತಂತ. ಅದನ್ನು ಪ್ರತಿಷ್ಠಾಪನೆ ಮಾಡಿ ಕೂತಿದ್ರಂತ. ಇವ್ರಿಗೆ ಹೇಳಿದ್ರಂತ, ನೋಡ್ರಪ್ಪ, ಈ ಆಂಜನೇಯ ಸ್ವಾಮಿ ಪೂಜೆಯನ್ನು ಮಾಡಿರಿ. ಅದರ ಒಂದೇ ಒಂದು ಕಂಡೀಷನ್, ವೇದದಲ್ಲಿ ಹೇಳಿದ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಆಮೇಲೆ ತಪ್ಪದ ತುಪ್ಪದ ದೀಪ ಹಚ್ಚಬೇಕು ಈ ಆಂಜನೇಯ ಸ್ವಾಮಿಗೆ ಅಂದ್ರಂತ. ಆಯಿತು ಸ್ವಾಮಿ ಅಂದ್ರಂತ ಇವರು. ಆಮೇಲೆ ಹೇಳಿದ್ರಂತ, ನೀವು 3 ಪ್ರದಕ್ಷಿಣೆ ಹಾಕ್ರಿ ಅಂತ. ಇವರು 3 ಪ್ರದಕ್ಷಿಣೆ ಹಾಕಿ ಕಣ್ಣು ತೆಗೆಯೋಷ್ಟೊತ್ತಿಗೆ ಅವರು ಅಂತರ್ಧಾನರಾಗಿ ಮಾಯ ಆಗಿಬಿಟ್ಟಿದ್ರು. ಅವತ್ತಿಂದ ಬಹಳ ಜಾಗೃತವಾದಂಥ ಸ್ಥಳ. ಆಮೇಲೆ ಈ ಆಂಜನೇಯ ಸ್ವಾಮಿ ಗುಡಿಗೆ ದ್ವಾರ ಬೇಡ ಅಂಥೇಳಿ ಆಂಜನೇಯ ಸ್ವಾಮಿ ಅಪ್ಪಣೆ ಆಗಿದೆ. ಹೀಗಾಗಿ ವರ್ಷದ ಹಲವಾರು ತಿಂಗಳು ಸೂರ್ಯನ ಕಿರಣ ಹನುಮಂತ ದೇವರ ಪಾದಕ್ಕೆ ಸ್ಪರ್ಶ ಮಾಡ್ತಾವ. ಮತ್ತು ಒಂದು ವಿಶೇಷ ಏನಂತಂದ್ರೆ, ಇಲ್ಲಿ ಏನಾದರೂ ನಮ್ಮ ಮನಸ್ಸಿನ ಆಸೆಯನ್ನು ಬೇಡ್ಕೊಂಡ್ರೆ ಅದು ಈಡೇರಿದ ಮೇಲೆ ಅವರಿಗೆ ದಾನದ ರೂಪದೊಳಗೆ ನಾವು ತುಪ್ಪವನ್ನೇ ಕೊಡಬೇಕು. 1 ಕಿಲೋ 2 ಕಿಲೋ ತಮ್ಮ ಶಕ್ತಿ, ತಮ್ಮ ಭಕ್ತಿ, ತುಪ್ಪವನ್ನೇ ಕೊಡಬೇಕು. ಇನ್ನು ಯಾವತ್ತೋ ಒಂದು ದಿವಸ ಬಂದ ಭಕ್ತರು ತುಪ್ಪವನ್ನೇ ಕೊಡಬೇಕು. ಅದು ಹೆಂಗೆ, ಎದುರುಗಡೆ ದೇವಸ್ಥಾನದೊಳಗೆ ಎಲೆ ಮೇಲೆ ಮಾರ್ತಿರ್ತಾರೆ, ಅದನ್ನು ತೊಗೊಂಡು ಕೊಡಬೇಕು. ಇಂಥ ವಿಶೇಷವಾದಂಥ ಒಂದು ದೇವಸ್ಥಾನ. ಆಮೇಲೆ 24 ಗಂಟೆನೂ ತುಪ್ಪದ ದೀಪಾನೆಯಲ್ಲಿ ಉರಿತಿರಬೇಕು ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಒಂದು ವಿಶೇಷ ಅಂದರೆ, ಶಿವಾಜಿ ಮಹಾರಾಜರ ಗುರುಗಳಾಗಿದ್ದಂಥ ಸಮರ್ಥ ರಾಮದಾಸರು ಈ ದೇವಸ್ಥಾನಕ್ಕೆ ಬಂದು ಭಜನೆ ಕೀರ್ತನೆಯನ್ನು ಮಾಡಿ ಹೋಗ್ಯಾರ ಅಂತೇಳಿ ಹೇಳ್ತಾರೆ. ಇಂಥ ವಿಶೇಷವಾದಂಥ, ನೋಡ್ರಿ, ಮೂರ್ತಿಯನ್ನು ನೀವು ಗಮನಿಸಿದ್ರೆ ಗೊತ್ತಾಗ್ತದೆ, ಬಹಳ ವಿಶೇಷವಾದಂಥ ಮೂರ್ತಿ ಇದು. ಈ ಹನುಮಂತ ದೇವರು ಬೆಂಗಳೂರಿನ ಬಳ್ಳಾರಪೇಟೆಯಲ್ಲಿ ನಿಂತುಕೊಂಡು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ, ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಇಂದಿನ ಸಂಚಿಕೆಗೆ ಮುಕ್ತಾಯ ಹೇಳ್ತೀನಿ. ನಮಸ್ಕಾರ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.